ರಾಜ್ಯಾದ್ಯಂತ ಲ್ಯಾಂಡ್ ಲಾರ್ಡ್ ಮೂವಿಗೆ ವಿವಿಧ ಸಂಘಟನೆಗಳು, ವಿವಿಧ ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಭಾರತ ದೇಶದ ಸಂವಿಧಾನವನ್ನು ಒಪ್ಪುವಂತಹ ಅನೇಕ ಜನರು ಬೆಂಬಲವನ್ನು ವ್ಯಕ್ತಪಡಿಸುತ್ತಿರುವಂಥ ಸಂದರ್ಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಇಂದು ಬೆಂಗಳೂರಿನ ಏನು ವಿಶ್ವವಿದ್ಯಾನಿಲಯ ಇದೆ, ಇಲ್ಲಿಂದ ಒಂದು 500 ಜನ ಏನಪ್ಪ ಅಂದ ವಿದ್ಯಾರ್ಥಿಗಳು ಪಾದಯಾತ್ರೆ ಮಾಡುವ ಮೂಲಕ ಈ ದುನಿಯಾ ವಿಜಯ್ ಅವರ ನಟನೆಯ ಲ್ಯಾಂಡ್ ಲಾರ್ಡ್ ಮೂವಿಗೆ ಒಂದು ರೀತಿಯ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಬಹುದು. ಬಹುಶಃ ಇದು ಕರ್ನಾಟಕ ಚಲನಚಿತ್ರ ಇತಿಹಾಸದಲ್ಲಿ ಈ ಒಂದು ಏನು ಲ್ಯಾಂಡ್ ಲಾರ್ಡ್ ಮೂವಿ ಇದೆ, ಇದನ್ನು ಶತದಿನೋತ್ಸವ ಗಡಿಯನ್ನು ದಾಟಿಸಬೇಕು, ಈ ಚಿತ್ರ ಯಶಸ್ವಿ ಆಗಬೇಕನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಇಡೀ ಕರ್ನಾಟಕದ ಪ್ರಗತಿಪರರು, ದಲಿತ ಪರ ಮತ್ತು ರೈತ ಪರ, ಕನ್ನಡ ಪರ ಸಂಘಟನೆ ಅನೇಕ ಏನು ಮುಖಂಡರುಗಳು, ಹೋರಾಟಗಾರರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಅತಿ ಹೆಚ್ಚು ಈ ಒಂದು ಚಲನಚಿತ್ರಕ್ಕೆ ಏನಪ್ಪಾ ಅಂದ್ರೆ ಬೆಂಬಲ ವ್ಯಕ್ತಪಡಿಸುತ್ತಿರುವಂತಹ ಸಂದರ್ಭದಲ್ಲಿ ಇಂದು ಬೆಂಗಳೂರು ವಿಶ್ವವಿದ್ಯಾಲಯದ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದನೇ ಇದಕ್ಕೆ ಏನು ಪೊಲೀಸರು ಹೈ ಅಲರ್ಟ್ ಅನ್ನ ಮಾಡಿದ್ರು, ಇದಕ್ಕೆ ಬಂದೋಬಸ್ತಿಯನ್ನು ಕೊಟ್ಟಿದ್ರು. ಸಾಂವಿಧಾನಿಕ ಆಶಯವನ್ನ ಹೊತ್ತಿರುವಂತಹ ಈ ಚಲನಚಿತ್ರ ಮಹಿಳೆಯರ ಹಕ್ಕುಗಳನ್ನ ಮಾತನಾಡಿದೆ ಮತ್ತು ಈ ಏನು ಜಮೀನ್ದಾರರ ದರ್ಪ ದಬ್ಬಾಳಿಕೆಯ ಬಗ್ಗೆ ಮಾತನಾಡಲಾಗಿದೆ. ನಮ್ಮೊಳಗೆ ಇರ್ತಕ್ಕಂಥ ಕೆಲವು ಏನು ನಸಗುನ್ನಿಗಳು ಅಂತ ಹೇಳ್ತಾರ, ಒಂದು ರೀತಿ ಅವರನ್ನ ಕೂಡ ಇದರಲ್ಲಿ ತೋರಿಸಲಾಗಿದೆ. ನಮ್ಮ ಓಟ್ಗಳಿಂದ ಮೀಸಲು ಕ್ಷೇತ್ರಗಳಲ್ಲಿ ಆರಿಸಿ ಬಂದಿರತಕ್ಕಂಥ ರಾಜಕಾರಣಿಗಳ ಬಗ್ಗೆ ಮಾತನಾಡಲಾಗಿದೆ. ಒಟ್ಟಾರೆ ಪೊಲೀಸ್ ವ್ಯವಸ್ಥೆ, ಹೀಗೆ ಹಲವಾರು ರೀತಿಯ ಬೆಂಬಲ ಲ್ಯಾಂಡ್ ಲಾರ್ಡ್ ಮೂವಿಗೆ ಸಿಗ್ತಾ ಇದೆ ಅಂತಾನೆ ಹೇಳಬಹುದು. ಒಟ್ಟಾರೆ ನೆಲಮೂಲದ ಜನ, ಈ ದೇಶದ ಮೂಲ ನಿವಾಸಿಗಳು, ಮೂಲ ಕನ್ನಡಿಗರು ಈ ಒಂದು ಚಲನಚಿತ್ರವನ್ನ ಗೆಲ್ಲಿಸಲೇಬೇಕನ್ನುವಂತ ಹಠವನ್ನ ತೊಟ್ಟಿದ್ದಾರೆ. ಕೆಲವೊಂದಿಷ್ಟು ಮನೋವಾದಿಗಳು ಚಿತ್ರ ಸರಿಯಿಲ್ಲ, ಚಿತ್ರವನ್ನ ಸೋಲಿಸಬೇಕಾಗಿದೆ, ಚಿತ್ರದಲ್ಲಿ ಜಾತಿ ವಸ್ತು ಬಗ್ಗೆ ಮಾತನಾಡಲಾಗಿದೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಮೂವಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ಇತಿಹಾಸ, ಹೊಸ ಮೈಲುಗಳನ್ನ ಸೃಷ್ಟಿ ಮಾಡುವತ್ತ ಮುನ್ನುಗ್ಗುತ್ತಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಈ ಕಡೆ ಬಂಡ್ರಪ್ಪ ಸ್ವಲ್ಪ ಎಲ್ಲ ಒಂದು ನಿಮಿಷ ತಗೊಂಡು ಈ ಕಡೆ ಬರೀ ಸಾಕಲ್ಲಿ Hey!